श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 2 सांख्ययोग संपुಟ 67। आम्ही समस्तही विचारिले तव ऐसेची हे मना आले जेन सांडिजे तुवा आपुले ವಿಹಿತ ಕರ್ಮ। ನಾವು ಎಲ್ಲ ದೃಷ್ಟಿಯಿಂದ ವಿಚಾರ ಮಾಡಲಾಗೆ ಈಗ ಇದೇ ಬಂದಿರುವುದು ನಮ್ಮ ಮನಸ್ಸಿನೊಳಗೆ ಬಿಡುವುದು ಉಚಿತವಲ್ಲ ನಿನಗೆ ವಿಹಿತ ಕರ್ಮ। ನಾವು ಎಲ್ಲ ದೃಷ್ಟಿಯಿಂದ ವಿಚಾರ ಮಾಡಲಾಗಿ ಈಗ ನಮ್ಮ ಮನಸ್ಸಿನೊಳಗೆ ಇದೇ ವಿಚಾರ ಬಂದಿರುವುದು ಅದೇನೆಂದರೆ ನಿನಗೆ ವಿಹಿತ ಕರ್ಮ ಬಿಡುವುದು ಉಚಿತವಲ್ಲ। परी कर्म फळी आसन करावी आणि कुकर्मी संगती न व्हावी हे सत्क्रियाची आचरावी तू विण। ಆದರೂ ಕರ್ಮಫಲದ ಆಶೆ ಹೊಂದಬಾರದು ಕುಕರ್ಮದಲ್ಲಿ ಆಸಕ್ತನಾಗಬಾರದು ಈ ಸತ್ಕ್ರಿಯೆಯನ್ನೇ ಆಚರಿಸಬೇಕಾಗುವುದು ಹೇತುರಹಿತ। ಆದರೂ ನಮ್ಮ ಮನಸ್ಸು ಕರ್ಮಫಲದ ಆಶೆ ಹೊಂದಬಾರದು ಹಾಗೂ ಕುಕರ್ಮದಲ್ಲಿ ಆಸಕ್ತನಾಗಬಾರದು। ನೀನು ಹೇತುರಹಿತವಾದ ಈ ಸತ್ಕ್ರಿಯೆಯನ್ನೇ ಆಚರಿಸಬೇಕಾಗುವುದು। ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ। ಹೇ ಅರ್ಜುನ, ಯೋಗಯುಕ್ತನಾಗಿ ಫಲದ ಅಭಿಲಾಷೆ ಬಿಟ್ಟು ಪೂರ್ಣ ಹಾಗೂ ಅಪೂರ್ಣ ಕರ್ಮಗಳ ವಿಷಯದಲ್ಲಿ ಮನಸ್ಸಿನ ಸಮತೋಲತೆಯನ್ನು ಕಾಯ್ದುಕೊಂಡು ಕರ್ಮ ಮಾಡು। ಇಂಥ ಈ ಯಾವ ಮನಸ್ಸಿನ ಸಮತೋಲತೆ ಇರುತ್ತದೆಯೋ ಇದಕ್ಕೆ ಯೋಗ ಅನ್ನುತ್ತಾರೆ। ತೂ ಯೋಗಯುಕ್ತ ಹೋವೂನಿ फळाचा संग सांडुनी मग अर्जुना चित्त देऊनी करी कर्मे। ಯೋಗಯುಕ್ತನಾಗಿ ನೀನು ಬಿಟ್ಟು ಫಲದ ಆಸಕ್ತಿಯನ್ನು ಅರ್ಜುನ ಕೊಟ್ಟು ಸರಿಯಾಗಿ ಲಕ್ಷ್ಯವನ್ನು ಕರ್ಮ ಮಾಡು। ಆದ್ದರಿಂದ ಹೇ ಅರ್ಜುನ, ನೀನು ಯೋಗಯುಕ್ತನಾಗಿ ಕರ್ಮಫಲದ ಆಸಕ್ತಿಯನ್ನು ಬಿಟ್ಟು ಕರ್ಮದ ಕಡೆಗೆ ಸರಿಯಾಗಿ ಲಕ್ಷ್ಯವನ್ನಿಟ್ಟು ಕರ್ಮ ಮಾಡು। ಪರಿ ಆದರಿಲೆ ಕರ್ಮ ದೇವೇ ಜರಿ ಸಂಪಾತೀತೆ ಪಾವೇ ತರಿ ವಿಶೇಷೇತೇಥ ತೋಷಾವೇ ಹೀ ನಕೋ। ಆದರೂ ಪ್ರಾರಬ್ಧದಿಂದ ಪ್ರಾರಂಭಿಸಿದ ಕರ್ಮಗಳು ಹೊಂದಿದ್ದರೂ ಸಮಾಪ್ತಿ ಅವೆಲ್ಲವುಗಳು ವಿಶೇಷ ಸಂತೋಷ ಪಡಲು ಕಾರಣವಿಲ್ಲ। ಹೀಗಿದ್ದರೂ ಪ್ರಾರಬ್ಧದಿಂದ ಪ್ರಾರಂಭಿಸಿದ ಕರ್ಮಗಳೆಲ್ಲವೂ ಸಮಾಪ್ತಿ ಹೊಂದಿದ್ದರೂ ನೀನು ವಿಶೇಷ ಸಂತೋಷ ಪಡುವ ಕಾರಣವಿಲ್ಲ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।